ನಮಸ್ಕಾರ, ಅವನಿ ಡಿಸೈನ್ಸ್ಗೆ ಸ್ವಾಗತ. ಇವತ್ತು ಹೊಸ ರೀತಿಯ ಕುಚ್ಚಿನ ಡಿಸೈನನ್ನು ನೋಡೋಣ. ಏನಪ್ಪ ಹೊಸ ರೀತಿಯ ಕುಚ್ಚು ಅಂತಾರೆ, ಹಳೆ ಡಿಸೈನನ್ನು ಹಿಂದಿನ ವಿಡಿಯೋದಲ್ಲಿ ಹಾಕಿದ ಡಿಸೈನನ್ನು ಇಟ್ಟು ತೋರಿಸ್ತಿದ್ದಾರೆ ಅಂತ ನಿಮ್ಗೆ ಅನಿಸ್ಬೋದು. ನಾವು ಇದರಲ್ಲೂ ಏನಾದ್ರು ಒಂದು ಸ್ವಲ್ಪ ಚೇಂಜಸ್ ಮಾಡೋಣ, ಹೊಸ ಥರ ಇದರಲ್ಲೇ ಹೊಸ ಥರ ಏನಾದರೂ ಮಾಡೋಣ ಅಂದ್ಕೊಂಡು ಈ ಡಿಸೈನನ್ನು ಇಟ್ಕೊಂಡಿದ್ದೀನಿ. ಹೇಗೆ ಮಾಡೋದು, ಅದೇ ಕಲರ್ ಥ್ರೆಡನ್ನು ಮುಂದುವರಿಸ್ತಾ ಬರ್ತೀನಿ. ಇಲ್ಲಿ ಬೇಕಾದರೆ ನೀವು ಬೇರೆ ಕಲರ್ ಥ್ರೆಡನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು. ನಾನು ಇದೇ ಕಲರ್ ಥ್ರೆಡನ್ನೇ ಯೂಸ್ ಮಾಡ್ತೀನಿ. ಮುಂದೆ ಇದರ ಮುಂದುವರಿದ ಭಾಗವನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಥ್ರೆಡನ್ನು ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ 3 ಚೈನ್ ಹಾಕಿದ್ದೀನಿ. ಅಂದರೆ ನಾವು ಫಸ್ಟಿಗೆ 4 ಚೈನನ್ನು ಹಾಕಬೇಕು. ನಾವು ಬಟ್ಟೆಯನ್ನು ಈ ರೀತಿಯಾಗಿ ತಿರುಗಿಸ್ಕೊತೀವಿ. ಅಂದರೆ ಈ ಡಿಸೈನು ನಮ್ಮ ಕಡೆಗೆ ಬರಬೇಕು. 4 ಚೈನ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಈ ಕಂಬದ ಮೊದಲನೇ ಕಂಬಕ್ಕೆ ಒಂದು ಲಾಕನ್ನು ಮಾಡಬೇಕು. ಒಂದು ಲಾಕ್ ಆದಮೇಲೆ ಈ ಕಡೆ ಈ ರಿಂಗಲ್ಲಿ ಈ ಕಡೆ ಜಾಗ ಇದೆಯಲ್ಲ, ಆ ಕಡೆ ಜಾಗಕ್ಕೆ ನಾವು ಈಗ ಆರ್ಚನ್ನು ಹಾಕ್ಕೋತಾ ಬರಬೇಕು. ನಾವಿಲ್ಲಿ ಈ ಕಡೆ 14 ಕಂಬವನ್ನು ಹಾಕಿದ್ವಿ, ಈ ಕಡೆನೂ ಕೂಡ 14 ಕಂಬವನ್ನು ಹಾಕಿ ತುಂಬಿಸ್ಬೇಕು. ಸ್ವಲ್ಪ ಹುಷಾರಾಗಿ ಹಾಕ್ಕೊಳ್ಳಿ, ಯಾಕೆಂದರೆ ರಿಂಗ್ ಕಟ್ಟಾಗೋ ಸಾಧ್ಯತೆ ಇರುತ್ತೆ. ಈ ಕಡೆನೂ ಕೂಡ 14 ಕಂಬವನ್ನೇ ಹಾಕ್ಕೋಬೇಕು. ಈಗ 14 ಕಂಬ ಆಗಿದೆ. 14 ಕಂಬ ಆದಮೇಲೆ ಈ ಕಂಬದ ಹತ್ತಿರ ಬರೋ ಹಾಗೆ, ಅಂದರೆ ಮೊದಲನೇ ಕಂಬಕ್ಕೆ ಒಂದು ಲಾಕನ್ನು ಹಾಕ್ಕೋಬೇಕು. ಇಲ್ಲಿ ಮಧ್ಯ ಕುಚ್ಚುಕಟ್ಟಕ್ಕೆ ಅಂತ 4 ಚೈನ್ ಇದೆ. ಆ ಚೈನ್ ಮೇಲ್ಗಡೆ ಬರೋ ಹಾಗೆ 4 ಚೈನನ್ನು ಹಾಕ್ಕೊಂಡು ಲಾಕನ್ನು ಮಾಡ್ಕೊಬೇಕು. ಮತ್ತೆ ಮೊದಲನೇ ಕಂಬಕ್ಕೆ ಲಾಕನ್ನು ಮಾಡಿಕೊಂಡು ಈ ರಿಂಗಿನ ಸುತ್ತ ಬರೋ ಥರ ಕಂಬವನ್ನು 14 ಕಂಬವನ್ನು ನಾವು ಕೆಳಗಡೆ ಎಷ್ಟು 14 ಅಂದರೆ 14 ಹಾಕಬೇಕು ಅಂತ ಏನಿಲ್ಲ. ನಾವು ಕೆಳಗಡೆ ಸ್ಟಾರ್ಟಿಂಗಲ್ಲಿ ಎಷ್ಟು ಕಂಬವನ್ನು ಹಾಕಿದ್ವಿ, ಈಗ 16 ಹಾಕಿದ್ರೆ ಮೇಲ್ಗಡೆನೂ 16 ಕಂಬವನ್ನೇ ಹಾಕಬೇಕು. ನಾನೀಗ ಇಲ್ಲಿ ಮೊದಲಿಗೆ ಕೆಳಗಡೆ 14 ಕಂಬವನ್ನು ಹಾಕಿದ್ದೆ, ಅದಕ್ಕೆ ಇಲ್ಲಿ ಮೇಲ್ಗಡೆನೂ ಕೂಡ 14 ಕಂಬವನ್ನು ಹಾಕಿದ್ದೀನಿ. 14 ಕಂಬ ಆದಮೇಲೆ ಲಾಸ್ಟಿನ ಕಂಬಕ್ಕೆ ಲಾಕನ್ನು ಮಾಡಿ ಮತ್ತೆ 4 ಚೈನು ಕುಚ್ಚು ಕಟ್ಟಕ್ಕೆ ಜಾಗ ಇರುತ್ತಲ್ಲ, ಆ ಚೈನ್ ಮೇಲ್ಗಡೆ ಬರೋ ಥರ ಚೈನನ್ನು ಹಾಕಿ ಬಟ್ಟೆಗೆ ಲಾಕ್ ಮಾಡಬೇಕು. ಇದು ಪೂರ್ತಿಯಾಗಿ ಡಿಸೈನ್ ಇದೆ, ತೋರಿಸ್ತೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಕಾಣಿಸುತ್ತೆ. ಇಲ್ಲಿ ಬೇಕಾದರೆ ನಾವು ಸ್ಟೋನ್ ಚೈನ್ ಅಂಟಿಸ್ಕೊಬೋದು ಅನ್ನೋ ಕಾರಣಕ್ಕೆ ಒಂದು ಸ್ಯಾಂಪಲ್ಗೆ ಒಂದನ್ನು ಅಂಟಿಸಿಟ್ಟಿದ್ದೀನಿ. ಈಗ ನೀವು ಕೇಳ್ಬೋದು, ಇದರಲ್ಲಿ ಇಲ್ಲಿ ಗ್ಯಾಪ್ ಬಂತು, ಇದರಲ್ಲಿ ಯಾಕೆ ಗ್ಯಾಪ್ ಬರಲಿಲ್ಲ ಅಂತ. ನಾನಿಲ್ಲಿ 4 ಚೈನ್ ಆದ ತಕ್ಷಣ ಡೈರೆಕ್ಟಾಗಿ ರಿಂಗನ್ನು ಹಾಕಿದ್ದೀನಿ. ಇಲ್ಲಿ 4 ಚೈನ್ ಆದಮೇಲೆ 3 ಚೈನ್ ಹಾಕಿ ರಿಂಗನ್ನು ಹಾಕಿದ್ದೀನಿ. ಇಲ್ಲಿ ಕುಚ್ಚು ಕಟ್ಟಬೇಕು ಅಂತಿದ್ರೆ ಒಂದು ಎಕ್ಸ್ಟ್ರಾ ಚೈನನ್ನು ಹಾಕ್ಕೊಂಡಿರಬೇಕು. ಅಂದರೆ 4, 3
ಒಂದು ಬೀಡ್ಸ್ ಅಂದರೆ ರಿಂಗ್ ಹಾಕ್ಕೊಂಡಿದ್ದೀನಲ್ಲ ರಿಂಗು, ಮತ್ತು 3 ಚೈನು. ಬೀಡ್ಸಿನ ಅಕ್ಕಪಕ್ಕ ಕುಚ್ಚು ಕಟ್ಟಬೇಕು ಅಂದರೆ ಬೀಡ್ಸಿನ ಅಕ್ಕಪಕ್ಕ 3 ಚೈನುಗಳು ಬರಬೇಕಾಗತ್ತೆ. ಕುಚ್ಚು ಕಟ್ಟೋದಿಲ್ಲ ಅಂತಂದರೆ 4 ಚೈನು 1 ಬೀಡ್ಸ್ ಅಂದರೆ ರಿಂಗು, 4 ಚೈನು ರಿಂಗು ಹೀಗೆ ಹಾಕ್ಕೊತಾ ಹೋಗಬೇಕು. ಇದರಲ್ಲಿ ಆದರೆ 3 ಚೈನುಗಳು ಎಕ್ಸ್ಟ್ರಾ ಆಗುತ್ತೆ. ರಿಂಗಿನ ಪಕ್ಕ ಬಂದರೆ ಆ 4 ಚೈನಿನ ಜಾಗದಲ್ಲಿ ಕುಚ್ಚು ಬರುತ್ತೆ. ಇದು ನಿಮ್ಗೆ ಹಿಂಗೆ ಎದ್ದು ಹೋಗುತ್ತೆ ಅಂತ ಅನಿಸಿದ್ರೆ, ಹಿಂಗೆ ಮಡ್ಚ್ಕೊಂಡ್ಬಿಡುತ್ತೆ ಅಂತ ಅನಿಸಿದ್ರೆ ಬೇಕಾದ್ರೆ ಇಲ್ಲೊಂದು ಇದೇ ಕಲರ್ ಥ್ರೆಡ್ಡಿಂದ ನಾಟ್ ಹಾಕ್ಕೊಬೋದು. ಆ ಥರ ಎದ್ದೋಗುತ್ತೆ ಅಂತೇನು ಅನಿಸೋದಿಲ್ಲ. ನಿಮ್ಗೆ ಅನಿಸುತ್ತೆ ಅಂತಿದ್ರೆ ನಾಟ್ ಹಾಕ್ಕೊಬೋದು. ಹೊಸ ಪ್ರಯತ್ನ ಮಾಡಿದ್ದೀನಿ. ಇಷ್ಟು ದಿನಕ್ಕೂ ಈ ಥರ ಡಿಸೈನ್ ಬಂದಿರಲಿಲ್ಲ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು, ಈ ಡಿಸೈನ್ ಹೇಗಿದೆ ಅನ್ನೋದನ್ನು, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಹೊಸಬರಾದಲ್ಲಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.